ನ್ಯೂಸ್ 18 ಡಿಜಿಟಲ್ ಕಾಂಟೆಂಟ್ ಗೆ ಸ್ವಾಗತ. ನಾನು ಪ್ರಗತಿ ಶೆಟ್ಟಿ. ಬೆಂಗಳೂರಿನಲ್ಲಿರುವಂತಹ ಜನರಿಗೆಲ್ಲ ಈಗ ಒಂದೇ ಒಂದು ಪ್ರಶ್ನೆ ಕಾಡ್ತಾ ಇದೆ. ಸಿಲಿಕಾನ್ ಸಿಟಿಯ ವೆದರ್, ಸಿಲಿಕಾನ್ ಸಿಟಿಯ ಈ ಹವಾಮಾನ ಯಾಕಪ್ಪ ಬದಲಾಗ್ತಾ ಇದೆ? ಚಳಿಗಾಲ ಏನೋ ಆರಂಭ ಆಗಿದೆ ನಿಜ, ಹಾಗಂತ ಈ ರೇಂಜ್ ಅಲ್ಲಿ ಹಗಲೊತ್ತಲೂ ಚಳಿ ಶುರುವಾಗೋದಾ ಅನ್ನುವಂತಹ ಒಂದಷ್ಟು ಅಭಿಪ್ರಾಯಗಳು ಜನರಲ್ಲಿ ಮೂಡ್ತಾ ಇದೆ. ಹೀಗೆ ಮೂಡೋದಕ್ಕೆ ಕಾರಣ ಏನಪ್ಪಾ ಅಂತ ಕೇಳಿದ್ರೆ, ಬದಲಾಗ್ತಾ ಇರುವಂತಹ ಈ ಒಂದು ಹವಾಮಾನ. ಹಾಗಾದ್ರೆ ಹವಾಮಾನ ಯಾಕೆ ಬದಲಾಗಿದೆ? ಚಳಿ ಇನ್ನೆಷ್ಟು ದಿನ ಇರುತ್ತೆ? ಹಗಲು ಹೊತ್ತಲು ಉರಿಯುವ ಬಿಸಿಲಿನ ಹೊತ್ತಲು ಕೊರೆಯುವ ಚಳಿ ಕಾಡ್ತಾ ಇರೋದಕ್ಕೆ ಕಾರಣ ಏನು? ಅದೆಲ್ಲವನ್ನ ಕೂಡ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮಗೆ ನಾನು ಹೇಳ್ತಾ ಹೋಗ್ತೀನಿ. ಸೊ ಬೆಂಗಳೂರು ಅಂತ ಅಂದ್ರೆ ಸಹಜವಾಗಿ ಜನರಿಗೆ ಮೊದಲು ನೆನಪಾಗೋದು ಇಲ್ಲಿರುವಂತಹ ಟ್ರಾಫಿಕ್, ಜನಜಂಗುಳಿ, ಜೊತೆಗೆ ವಾಯು ಮಾಲಿನ್ಯ, ಇದೆಲ್ಲ ವಿಚಾರಗಳು ನೆನಪಾಗ್ತಾ ಹೋಗುತ್ತೆ. ಇಂತಹ ಹೊತ್ತಲ್ಲಿ ಈ ಫಿಟ್ನೆಸ್ ಸಿಕ್ಕಾಪಟ್ಟೆ ಪ್ರಾಮುಖ್ಯತೆ ಕೊಡ್ತಾರಲ್ಲ, ಅಂತಹ ಜನ ಈ ಗಾಡಿ, ಟ್ರಾಫಿಕ್ ಇವೆಲ್ಲವನ್ನ ಬಿಟ್ಟು ಲಾಲ್ಬಾಗು, ಕಬ್ಬನ್ ಪಾರ್ಕು ಇಲ್ಲಿ ಬಂದು ಸಮಯವನ್ನ ಕಳೀತಾ ಇದ್ದಾರೆ. ಜೊತೆಗೆ ವ್ಯಾಯಾಮವನ್ನ ಮಾಡದೇ ಇರೋರು ಕೂಡ ಒಂದ್ ಸ್ವಲ್ಪ ಹೊತ್ತು ಬಂದು ಈ ವಾತಾವರಣದಲ್ಲಿ ಕೂತ್ಕೊಂಡು ಹೋಗೋಣ ಅನ್ನುವಂತಹ ಮೈಂಡ್ ಸೆಟ್ ಗೆ ಬಂದಿದ್ದಾರೆ. ಇನ್ನ ಒಂದಿಷ್ಟು ಜನ ಮನೆಯಿಂದ ಹೊರಗಡೆ ಬರೋದೇ ಬೇಡಪ್ಪ, ಸಾಕಾಗೋಗಿದೆ ಬೆಂಗಳೂರಿನ ಚಳಿ ಸಹವಾಸ ಅಂತ ಮನೆಯೊಳಗಡೆನೆ ಕೂತ್ಕೊಂಡಿದ್ದಾರೆ. ಇದಕ್ಕೆಲ್ಲದಕ್ಕೂ ಕಾರಣ ಆಗಿರುವಂತಹದ್ದು ಏನಪ್ಪಾ ಅಂತ ಅಂದ್ರೆ ಈ ಒಂದು ಚಂಡಮಾರುತ ದಿತ್ವಾ ಅನ್ನುವಂತಹ ಚಂಡಮಾರುತದ ಎಫೆಕ್ಟ್ ಬೆಂಗಳೂರಿನ ಹಲವು ಜನ ಮನೆಯಲ್ಲಿ ಕೂತ್ಕೊಳ್ಳೋದಕ್ಕೆ, ಹಲವು ಜನ ರಸ್ತೆಗೆ ಇಳಿದು ಅಥವಾ ಕಬ್ಬನ್ ಪಾರ್ಕ್, ಲಾಲ್ ಬಾಗ್ ನಲ್ಲಿ ಕೂತ್ಕೊಳ್ಳೋದಕ್ಕೆ ಕಾರಣ ಆಗಿದೆ. ಈ ಚಂಡಮಾರುತದ ಎಫೆಕ್ಟ್ ಬೆಂಗಳೂರಿನಲ್ಲಿ ಕಳೆದ 2 ದಿನದಿಂದಲೂ ಕೂಡ ವಾತಾವರಣ ಒಂದ್ ರೀತಿಯಾಗಿ ತಂಡ ಹೊಡಿತಾ ಇದೆ. ಕೇವಲ ಬೆಂಗಳೂರಿನಲ್ಲಿ ಮಾತ್ರ ಅಲ್ಲ, ಬೇರೆ ಬೇರೆ ಕಡೆಯಲ್ಲೂ ಕೂಡ ಈ ಒಂದು ಚಂಡಮಾರುತದ ಎಫೆಕ್ಟ್ ತಟ್ತಾ ಇದೆ ಅಂತ ಹೇಳಿದ್ರೆ ಪ್ರಾಯಶಃ ತಪ್ಪಾಗ್ಲಿಕ್ಕಿಲ್ಲ. ಹಾಗಾದ್ರೆ ಈ ದಿತ್ವಾ ಚಂಡಮಾರುತ ಯಾವಾಗ ಪ್ರವೇಶ ಆಯ್ತು, ಇದೆಲ್ಲದರ ಮಾಹಿತಿಯನ್ನ ಹೇಳ್ತಾ ಹೋಗ್ತೀವಿ ಕೇಳಿ. ಸೊ ನಿಮಗ್ ಗೊತ್ತಿರೋ ಹಾಗೆ ಬಂಗಾಳ ಕೊಲ್ಲಿಯಲ್ಲಿ ವಾಯುಭಾರ ಕುಸಿತದ ಪರಿಣಾಮದಿಂದ ಉಂಟಾಗಿರುವಂತಹ ದಿತ್ವಾ ಚಂಡಮಾರುತ ಶ್ರೀಲಂಕಾದಲ್ಲಿ ಆರ್ಭಟಿಸ್ತಾ ಇದೆ. ಅಲ್ಲಿ ಹಲವು ಜನರ ನಾಪತ್ತೆಗೆ ಕಾರಣ ಆಗಿದೆ, ಹಲವು ಜನರ ಸಾವಿಗೆ ಕಾರಣ ಆಗಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಟ್ವೀಟ್ ಮಾಡಿ ಯಾರೆಲ್ಲ ಪ್ರಾಣವನ್ನ ಬಿಟ್ಟಿದ್ರು ಅವರೆಲ್ಲರಿಗೂ ಕೂಡ ಸಂತಾಪವನ್ನ ಸೂಚಿಸಿದ್ರು. ಶ್ರೀಲಂಕಾದಲ್ಲಿ ಸಾಕಷ್ಟು ನಷ್ಟಕ್ಕೆ ಕಾರಣ ಆದಂತಹ ಅದೇ ದಿತ್ವಾ ಚಂಡಮಾರುತ ತಮಿಳುನಾಡು ಪ್ರವೇಶ ಆಗಿದೆ. ಅಲ್ಲಿಯ ಕರಾವಳಿ ಭಾಗಕ್ಕೆ ಅಪ್ಪಳಿಸಿದ್ದು ಈಗಾಗಲೇ ತಮಿಳುನಾಡು ಭಾಗದಲ್ಲಿ ರೆಡ್ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಸೊ ಅಲ್ಲಿಯೂ ಕೂಡ ಶಾಲಾ ಕಾಲೇಜುಗಳಲ್ಲಿ ಒಂದಷ್ಟು ಬದಲಾವಣೆಗಳಾಗಿದೆ, ವಿಮಾನ ಹಾರಾಟದಲ್ಲಿ ವ್ಯತ್ಯಯ ಆಗಿದೆ. ಈಗಾಗಲೇ ಅಂದ್ರೆ ನಿನ್ನೆಯಿಂದಲೇ ಮಳೆಯ ಆರ್ಭಟ ಆರಂಭ ಆಗಿ ಹೋಗಿದೆ. ಇನ್ನ ಬೆಂಗಳೂರಿನಲ್ಲೂ ಕೂಡ ಅಂದ್ರೆ ಕರ್ನಾಟಕಕ್ಕೂ ಕೂಡ ಈ ದಿತ್ವಾ ಚಂಡಮಾರುತದ ಎಫೆಕ್ಟ್ ಅಷ್ಟೊಂದು ತಟ್ಟಲ್ಲ, ಆದ್ರೆ ವಾತಾವರಣದಲ್ಲಿ ಸಾಕಷ್ಟು ಬದಲಾವಣೆ ಆಗ್ತಾ ಇದೆ. ನವೆಂಬರ್ 29ನೇ ತಾರೀಕಿನಿಂದಲೇ ಚಳಿ ಆರಂಭ ಆಗಿರುವಂತಹದ್ದು. ಸೊ ನವೆಂಬರ್ 30 ಅಂದ್ರೆ ಇವತ್ತು ಕೂಡ ಆ ಚಳಿ ಮುಂದುವರೆದಿದೆ. ಯಾವ ರೀತಿ ಚಳಿ ಇರುತ್ತೆ ಅಂತ ಕೇಳಿದ್ರೆ, ಹಗಲು ಹೊತ್ತಲ್ಲೂ ಕೂಡ ಚಳಿ ಇರುತ್ತೆ. ಉರಿ ಬಿಸಿಲು ಬೀಳುವಂತಹ 10 ಗಂಟೆ 11 ಗಂಟೆ ಹೊತ್ತಿಗೂ ಕೂಡ ಸಿಕ್ಕಾಪಟ್ಟೆ ಚಳಿ ಆಗುತ್ತೆ. ಮಠ ಮಧ್ಯಾಹ್ನವೂ ಕೂಡ ಸಿಕ್ಕಾಪಟ್ಟೆ ಚಳಿ ಆಗುತ್ತೆ. ಇದೆಲ್ಲವೂ ಕೂಡ ಈ ಒಂದು ಚಂಡಮಾರುತದ ಪರಿಣಾಮದಿಂದ ಉಂಟಾಗಿರುವಂತಹ ಒಂದು ಎಫೆಕ್ಟ್ ಅಂತ ಹೇಳಿದ್ರೆ ಪ್ರಾಯಶಃ ತಪ್ಪಾಗ್ಲಿಕ್ಕಿಲ್ಲ. ಹಾಗಾದ್ರೆ ಇನ್ನ ಮಳೆ ಬೀಳುವಂತಹ ಸಾಧ್ಯತೆ ಇದೆಯಾ ಅಂತ ಕೇಳಿದ್ರೆ, ದಕ್ಷಿಣ ಒಳನಾಡಿನ ಹಲವು ಭಾಗಗಳಲ್ಲಿ ಇವತ್ತು ಮಳೆ ಆಗುವಂತಹ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಕೂಡ ಮುನ್ಸೂಚನೆಯನ್ನ ಕೊಟ್ಟಿದೆ. ಬೆಂಗಳೂರು ಜೊತೆಗೆ ರಾಮನಗರ, ತುಮಕೂರು, ಚಿಕ್ಕಬಳ್ಳಾಪುರ, ಕೋಲಾರ, ಹಾಸನ, ಮಂಡ್ಯ ಈ ಭಾಗಗಳಲ್ಲೂ ಕೂಡ ಮಳೆ ಆಗುವಂತಹ ಸಾಧ್ಯತೆ ಇದೆ. ರಾಯಚೂರು ಭಾಗಗಳಲ್ಲಿ ಗುಡುಗು ಸಹಿತ ಮಳೆ ಆಗುವಂತಹ ಅಂದ್ರೆ ಒಂದೊಂದು ಜಾಗದಲ್ಲಿ ಗುಡುಗು ಸಹಿತ ಮಳೆ ಆಗುವಂತಹ ಸಾಧ್ಯತೆ ಇದೆ ಅಂತ ತಿಳಿಸಿದೆ. ಅದನ್ನು ಹೊರತುಪಡಿಸಿದ್ರೆ ಕರಾವಳಿಯಲ್ಲಿ ಅಂದ್ರೆ ಉಡುಪಿ ಮತ್ತು ದಕ್ಷಿಣ ಕನ್ನಡದಲ್ಲೂ ಕೂಡ ಇವತ್ತು ಮಳೆ ಆಗುವಂತಹ ಸಾಧ್ಯತೆ ಇದೆ ಅನ್ನೋ ಮಾಹಿತಿಯನ್ನ ಹವಾಮಾನ ಇಲಾಖೆ ಕೊಟ್ಟಿರುವಂತಹದ್ದು. ಬೆಂಗಳೂರಿನಲ್ಲಿ ಇನ್ನೆಷ್ಟು ದಿನ ಈ ರೀತಿಯ ವಾತಾವರಣ ಇರುತ್ತೆ ಅಂತ ಕೇಳಿದ್ರೆ, ಡಿಸೆಂಬರ್ 1ರವರೆಗೂ ಕೂಡ ಈ ರೀತಿಯಾದಂತಹ ವಾತಾವರಣ ಮುಂದುವರಿಯುತ್ತೆ. ಚಳಿಯ ವಾತಾವರಣ ಇರುತ್ತೆ. ಆದಷ್ಟು ನಾವು ಎಚ್ಚರದಿಂದ ಇರಬೇಕಾಗತ್ತೆ. ಅಂದ್ರೆ ಇಂತಹ ಸಂದರ್ಭದಲ್ಲಿ ಸಾಕಷ್ಟು ಆರೋಗ್ಯ ಸಮಸ್ಯೆಗಳಾಗತ್ತೆ. ಅದೆಲ್ಲವನ್ನು ಕೂಡ ನಾವು ಜಾಗ್ರತೆಯನ್ನ ವಹಿಸಬೇಕು. ಹೊರಗಡೆ ಹೋಗುವಂತಹ ಸಂದರ್ಭದಲ್ಲಿ ಸಾಧ್ಯವಾದಷ್ಟು ಜರ್ಕಿನ್ ಗಳನ್ನು ಅಥವಾ ಬೆಚ್ಚಗಿನ ಉಡುಪನ್ನು ಹಾಕೊಂಡು ಹೋಗಬೇಕು ಅಂತ ತಜ್ಞ ವೈದ್ಯರು ಕೂಡ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಸೊ ಈ ಒಂದು ಸೈಕ್ಲೋನ್ ನ ಎಫೆಕ್ಟ್ ವಾಕ್ ಮಾಡುವವರಿಗೆ ಖುಷಿ ಕೊಡ್ತಾ ಇದ್ರೆ, ಅಂದ್ರೆ ಹಲವು ಜನರಿಗೆ ಖುಷಿ ಕೊಡ್ತಾ ಇದ್ರೆ, ಕೆಲವು ಜನರಿಗೆ ಸಂಕಷ್ಟ ತಂದಿಡ್ತಾ ಇದೆ. ಬೆಳಿಗ್ಗೆ ಎದ್ದು ಕೆಲಸಕ್ಕೆ ಹೋಗೋರಿಗೆ, ಮೆಟ್ರೋದಲ್ಲಿ ಹೋಗೋರಿಗೆ ಅಥವಾ ಮೆಟ್ರೋ ಸ್ಟೇಷನ್ ಗೆ ಹೋಗುವವರಿಗೆ ಅಥವಾ ಬಸ್ ಸ್ಟ್ಯಾಂಡ್ ಗಳಿಗೆ ಹೋಗುವವರಿಗೆ ಅನೇಕರಿಗೆ ಸಂಕಷ್ಟವನ್ನು ಕೂಡ ತಂದೊಡ್ತಾ ಇದೆ. ಸಾಕಷ್ಟು ಜನರಿಗೆ ಶಾಲಾ ಕಾಲೇಜುಗಳಿಗೆ ಹೋಗೋರ್ಗೂ ಕೂಡ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ಯಾಕಂದ್ರೆ
ಬೆಳಿಗ್ಗೆ ಎದ್ದು ಶಾಲೆಗಳಿಗೆ ಹೋಗ್ಬೇಕು. ಇಂತಹ ಹೊತ್ತಲ್ಲಿ ಸಿಕ್ಕಾಪಟ್ಟೆ ಚಳಿ ಆದ್ರೆ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗ್ತಾ ಇರುತ್ತೆ. ಮಕ್ಕಳಿಗೆ ಹುಷಾರ್ ತಪ್ತಾರೆ, ದೊಡ್ಡವರು ಹುಷಾರ್ ತಪ್ತಾರೆ. ಒಬ್ರು ಹುಷಾರ್ ತಪ್ಪಿದ್ರೆ ಒಂದಷ್ಟು ಜನ ವೈರಲ್ ಫೀವರ್ ಇಂದ ಬಳಲ್ತಾ ಇರ್ತಾರೆ. ಸೊ ಈ ರೀತಿಯ ಸಾಕಷ್ಟು ಸಮಸ್ಯೆಗಳಾಗ್ತಾ ಇದೆ. ಸೊ ಹಾಗಾಗಿ ಹಲವರು ಸಮಸ್ಯೆಯನ್ನ ಅನುಭವಿಸ್ತಾ ಇದ್ದಾರೆ. ಕೆಲವರು ಈ ವೆದರ್ ಅನ್ನ ಎಂಜಾಯ್ ಕೂಡ ಮಾಡ್ತಾ ಇರೋದುಂಟು. ಲಾಲ್ಬಾಗ್ ಭಾಗದಲ್ಲಿ ನೀವು ಹೋದ್ರೆ ಅಲ್ಲಿರುವಂತಹ ವಾಕರ್ಸ್ ಎಲ್ಲ ಇದೇ ತರ ವೆದರ್ ಇರ್ಲಪ್ಪ, ಸಿಕ್ಕಾಪಟ್ಟೆ ಚೆನ್ನಾಗಿದೆ ಅನ್ನುವಂತಹ ಅಭಿಪ್ರಾಯವನ್ನ ಕೂಡ ಕೊಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ಏನೇ ಇರ್ಲಿ, ಡಿಸೆಂಬರ್ ಮೊದಲನೇ ವಾರ ಮುಗಿಯುವವರೆಗೂ ಕೂಡ ನಿಮ್ಮ ಆರೋಗ್ಯವನ್ನ, ನಿಮ್ಮ ಹೆಲ್ತ್ ಅನ್ನ ದಯವಿಟ್ಟು ಜೋಪಾನವಾಗಿ ನೋಡ್ಕೊಳ್ಳಿ ಅಂತ ತಜ್ಞ ವೈದ್ಯರು ಜೊತೆಗೆ ಹವಾಮಾನ ಇಲಾಖೆಯು ಕೂಡ ಎಚ್ಚರಿಕೆಯನ್ನ ಕೊಟ್ಟಿರುವಂತದ್ದು. ಕ್ಯಾಮರಾಮನ್ ರಾಯುಡು ಜೊತೆ ಪ್ರಗತಿ ಶೆಟ್ಟಿ, ನ್ಯೂಸ್ 18 ಬೆಂಗಳೂರು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.